ಅಂದ್ರೆ ಭೀಮಾ ನದಿಯಲ್ಲಿ ದತ್ತಾತ್ರೇಯನ ಪುಣ್ಯಕ್ಷೇತ್ರದಲ್ಲಿ 17 ಜನರ ಸಾವಾಗ್ತದೆ, ಅದು ಒಂದೇ ಸ್ಥಳದಲ್ಲಿ. ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡುದು, ಇಲ್ಲಿವರೆಗೂ ಏನ್ ಮಾಡಿದ್ದಾರೆ? ಒಂದು ಬೋರ್ಡ್ ಹಾಕಿಲ್ಲ, ಒಂದು ತಂತಿ ಬೇಲಿ ಕೂಡ ಅಳವಡಿಸಿಲ್ಲ. ಒಂದು ಅಪಾಯಕಾರಿಯಾಗಿ ಇರ್ತಕ್ಕಂಥ ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಜೀವಗಳು ಹೋಗ್ತಾ ಇದಾವೆ ಅಂದ್ರೆ ಆಡಳಿತ ಅಧಿಕಾರ ಏನ್ ಮಾಡ್ತಾ ಇದೆ? ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸತ್ತಿದಾರ ಅಂದ್ರೆ ಹೆಣ ತೆಗಿಲಿಕ್ಕೆ ನಾವು ಇದ್ದೀವಿ ಅನ್ನುವಂತ ಕಾರಣಕ್ಕೆ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದೀರಿ ಅಂತ? ನಮಗೆ ಸತ್ತು ಬರಕ್ಕೆ ಹೆಣ ತೆಗೆದು ಬೇಡ, ಸಾಯೋಕ್ಕಿಂತ ಮೊದಲು ನಮ್ ಕಾಯೋ ಕೆಲಸ ಆಗ್ಬೇಕು ಆಡಳಿತ ಮಂಡಳಿದು. ಕೇವಲ ಗಾಣಗಾಪುರಕ್ಕೆ ಹೋದ್ರೆ ಹೇಗನ್ಸುತ್ತೆ ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನ ಕಂಡು ನೀವು ಒಂದು ಕ್ಷಣ ದಂಗಾಗ್ತೀರಿ. ಅಂತ ಒಂದು ವಾತಾವರಣದಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಒದಗ್ತಾ ಇದ್ದಾರೆ. ಇನ್ನು ದೇವಸ್ಥಾನದ ಕತೆಗೆ ಬಂದ್ರೆ, ಅದಂತೂ ಸಂಪೂರ್ಣವಾಗಿ ಹದಗೆಟ್ಟು ಕೂತಿದೆ. ಮಳೆಗಾಲ ಬಂತು ಅಂದ್ರೆ ಸಾಕು, ಅಲ್ಲಿರ್ತಕ್ಕಂಥ ನಾಲೆ ಅಂದ್ರೆ ಗಟರ್ ಅಂತ ನೀವೇನು ಕರಿತೀರಲ್ಲ, ಆ ನೀರು ನೇರವಾಗಿ ದೇವಸ್ಥಾನ ಪ್ರವೇಶ ಪಡೆಯುತ್ತೆ. ಇದಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ವಾತಾವರಣ ಸಂಪೂರ್ಣವಾಗಿ ಕಲುಷಿತವಾದರೂ ಕೂಡ ಆಡಳಿತ ಮಂಡಳಿ ಕೇವಲ ಅಲ್ಲಿ ಬರ್ತಿರ್ತಕ್ಕಂಥ ರೆವೆನ್ಯೂ ಅಂದ್ರೆ ಏನು ದುಡ್ಡು ಬರುತ್ತಲ್ಲ, ಅದರಲ್ಲಿ ಮಾತ್ರ ಇಂಟ್ರೆಸ್ಟೆಡ್ ಇದೆ ಅಂತ ಕಾಣಿಸುತ್ತೆ ಅವರಿಗೆ. ಫೋನ್ ವಾರದಲ್ಲಿ ಒಂದು ಮುಂಬೈಲಿಂದ ಒಂದು ಫೋನ್ ಕರೆ ಬಂತು ನಮ್ಗೆ. ನಮ್ಮ ಮನೆಯವ್ರು ಹೋಗಿದ್ದಾರೆ, ಅವ್ರ ಫೋನ್ ಇಬ್ರು ನಮ್ದು ಫೋನ್ ಸ್ವಿಚ್ ಆಫ್ ಅಂದಾಗ ಇಲ್ಲಿ ಪೊಲೀಸ್ ಸ್ಟೇಷನ್ ಕರೆ ಮಾಡಿ ಕೇಳಿದಾಗ 2 ಬಾಡಿ ಸಿಕ್ಕವ್ ನೋಡ್ರಿ ಅಂದಾಗ ನಮ್ಗೆ ಆಘಾತ ಆಯ್ತು. ಅಲ್ಲಿ ಬಂದವ್ರು 2 ಜನ ಇಲ್ಲೇ ತೀರ್ಕೊಂಡಾರ ಅಂತ ಹೇಳಿ ಕೇಳಿದಾಗ ಇಷ್ಟು ನೋವಾಯ್ತು. ಏನು ಮಾಡ್ಲಿಕ್ಕೆ ಸಾಧ್ಯ ಇರ್ಲಾರ ಪರಿಸ್ಥಿತಿ ಅದ. ದಯವಿಟ್ಟು ಇದಕ್ಕೆಲ್ಲರೂ ಎಚ್ಚೆತ್ಕೋಬೇಕು. ಬೇರೆ ಬೇರೆ ರಾಜ್ಯದಿಂದ ಬರ್ತಿರ್ತಕ್ಕಂಥ ಭಕ್ತಾದಿಗಳು, ಆ ಭಕ್ತಾದಿಗಳು ದತ್ತನ ದರ್ಶನ ಪಡೆಯುವ ಮುಂಚೆ ತಮ್ಮ ಪಾಪವನ್ನ ನಾಶ ಮಾಡೋದಕ್ಕೆ ಪಾಪನಾಶ ಅಂತ ಏನು ನದಿ ಇದೆ, ಆ ನದಿಯಲ್ಲಿ ಮುಳುಗಿ ಸ್ನಾನವನ್ನ ಮಾಡಿ ಅವರು ದರ್ಶನ ಪಡೆಯೋದಕ್ಕೆ ಹೋಗ್ತಾರೆ. ಆದ್ರೆ ಆ ಪಾಪನಾಶದಲ್ಲಿ ಪಾಪನಾಶ ಕಳೆದಕ್ಕೆ ಬಂದಿರತಕ್ಕಂತ ಎಷ್ಟೋ ಜನ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಒಂದು ವರದಿಯ ಪ್ರಕಾರ ಇಲ್ಲಿಯವರೆಗೂ 10 ರಿಂದ 15 ಜನ ಆ ಪಾಪನಾಶ ಅನ್ನುವ ಸ್ಥಳ ಇದೆಯಲ್ಲ, ಅಲ್ಲಿ ಜೀವವನ್ನ ಕಳ್ಕೊಂಡಿದ್ದಾರೆ. ಆದ್ರೆ ಆಡಳಿತ ಮಂಡಳಿ ಹೇಗಾಗಿದೆಯಪ್ಪ ಅಂತ ಕೇಳಿದ್ರೆ, ಎಮ್ಮೆ ತೊಗಲಿನವರು ಅಂತ ಹೇಳ್ತಾರಲ್ಲ, ಅವ್ರಿಗೆ ಚಿಂತನೆ ಇಲ್ಲ. ಇಷ್ಟಿಷ್ಟು ನೀರಿದ್ರಿ. ಒಂದಿನ ಆಂಧ್ರ ಮಂದಿ ಹೋಗಿ 7 ಮಂದಿ ಹೊಂಟಿರಿ. ಸುಮಾರು ಮಧ್ಯಾಹ್ನಕ್ಕೆ ನಾ ಬಂದಿರಿ ಜಾಗೃತಿ ಗಾಡಿ ತೊಳಸಲಂದ್ರಿ. ಅವ್ರು ಕನ್ನಡದಾಗ ಹೇಳಿದ್ರಿ, ಅವ್ರು ತೆಲುಗುರಿ, ಅವ್ರು ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಿಲ್ಲ, ನಮ್ಮ ಭಾಷೆ ಅವ್ರು ನಮಗೆ ಅರ್ಥ ಆಗಿಲ್ಲ. ಇಲ್ಲಿ ದೇವಸ್ಥಾನ ಐತೆ ಹೋಗಿ ಬರ್ತೀನಿ ಅಂತ ಹೋಗ್ಯಾರ, ಒಂದೊಂದು ರೌಂಡ್ ಹಾಕೋದು, ಒಬ್ಬೊಬ್ರು ನೀರ ಬೆಳದ್ರಿ. ಅವ್ರಿಗೆ ನೀರ ಬಿದ್ದಿ ಕಾಲಾಗ ನಾವು ಒಂದು ಹೆಣ್ಮಗಳು ಹಿಡಿದ್ರೆ ಒಬ್ರಿಗೊಬ್ರು ಹಿಂಗೆ ಸಿರಟ ಅಂಗಿ ಹಿಡ್ಕೊಂಡ್ ಬಂದು ದಂಡಿ ಮುಡ್ಸಿದ್ರಿ. ಒಟ್ಟು 7 ಜನ ಸಾಯ್ತಿರ ಒಂದ್ ಜನ ರೀ. ಅಂದ್ರೆ ನಾ ಮುಡ್ತೀನಿ ನಮ್ಮ ಊರನ್ನವ್ರು ನನಗಿಟ್ಟು ಹೆಲ್ಪ್ ಮಾಡಿದ್ರಿ. ಇಷ್ಟು ಮಂದಿ ಜೀವನ ಕಡಿಯಾಗಿ ಬಂದಿರಿ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಬಹಳಷ್ಟು ಬೇಸರ ಆಗ್ಬಹುದು. ಏನ್ರಿ ಮಾತಾಡ್ತಿದ್ರೆ ನೀವು ನಮ್ಮನ್ನೇ ಟಾರ್ಗೆಟ್ ಮಾಡ್ತೀರಿ, ನಿಮ್ಮನ್ನ ಟಾರ್ಗೆಟ್ ಮಾಡ್ತಿಲ್ಲ ರೀ. ನಿಮ್ಮ ಜಾಗದಲ್ಲಿ ಬೇರೆಯವರಿದ್ರು ಕೂಡ ಅವ್ರನ್ನು ಕೂಡ ಇದನ್ನೇ ಹೇಳ್ತೀವಿ ನಾವು. ಯಾಕೆ ಅಂತ ಕೇಳಿದ್ರೆ ಅದು ನಿಮ್ಮ ಜವಾಬ್ದಾರಿ. ಆ ಒಂದು ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿದ್ದೀರಿ, ನಿಮ್ಮ ಜವಾಬ್ದಾರಿ ಅದು. ಅಲ್ಲಿ ಬರೀ ಕೇವಲ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಸಾಂತ್ವನ ಹೇಳೋದಲ್ಲ ರೀ, ಸಮಸ್ಯೆಗೆ ಪರಿಹಾರ ಬೇಕಲ್ವಾ, ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಅಂತ ಗೊತ್ತಿಲ್ವಾ ಸರ್ ನಿಮ್ಗೆ? ಯಾಕೆ ತಗೋತಾ ಇಲ್ಲ? ಯಾಕೆ ಇಂಟ್ರೆಸ್ಟ್ ಇರಲಿಲ್ಲ ನಿಮಗೆ? ಇವೆಲ್ಲ ಪ್ರಶ್ನೆಗಳು ಕೇಳಬೇಕೋ ಬೇಡವಾ ನಿಮಗೆ? ನನಗನ್ಸುತ್ತೆ ಕೇವಲ ಈಗ ಒಂದೇ ಒಂದು ದಾರಿ ಉಳಿದಿದೆ. ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ, ಅವರಿಗೆ ನೇರವಾಗಿ ಹೋಗಿ ಪ್ರಶ್ನೆ ಕೇಳೋದು ಒಂದೇ ಉಳಿದಿದೆ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲಿರ್ತಕ್ಕಂಥ ಚಿತ್ರಣವನ್ನ ನಮ್ಮ ಅಫ್ಜಲ್ಪುರ್ ವರದಿಗಾರ ಯಲ್ಲಾಲಿಂಗ್ ಪೂಜಾರಿ ಅವರು ಇಂಚಿಂಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಮತ್ತೊಮ್ಮೆ ಅಲ್ಲಿರ್ತಕ್ಕಂಥ ವಾಸ್ತವವನ್ನ ತೋರಿಸೋ ಪ್ರಯತ್ನವನ್ನ ಮಾಡ್ತೀವಿ. ಈ ವಾಸ್ತವವನ್ನ ನೋಡಿ ಆದ್ರೂ ನಿಮ್ಮ ಕಣ್ಣನ್ನ ತೆರೆದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ನಿಮ್ಮ ಮನಸ್ಸು ಹೇಳುತ್ತಾ ಅಂತ ಕಾದು ನೋಡ್ತಾನೆ ನಾನು ಕೂಡ. ನಮಸ್ಕಾರ ವೀಕ್ಷಕರೇ, ಇವತ್ತು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ವತಿಯಿಂದ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ದಕ್ಷಿಣ ಕಾಶಿ ಎಂದೇ ಹೆಸರು ಆಗಿರ್ತಕ್ಕಂಥ ಗಾಣಗಾಪುರ ದತ್ತಾತ್ರೇಯನ ಕ್ಷೇತ್ರದಲ್ಲಿ ನಾವು ಇವತ್ತು ಇದ್ದೇವೆ. ಇಲ್ಲಿನ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಇಲ್ಲಿ ಪಾಪನಾಶ ಅನ್ನುವಂಥ ಒಂದು ಸ್ಥಳ ಇದೆ. ಇಲ್ಲಿ ಗಾಣಗಾಪುರದಲ್ಲಿ ಬಂದಂಥ ಭಕ್ತರು ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಈ ಒಂದು ಪುಣ್ಯ ಭೂಮಿಗೆ ಬರ್ತಾರೆ. ಬಂದು ಇಲ್ಲಿ ಗಾಣಗಾಪುರದ ದತ್ತನ ದರ್ಶನಕ್ಕಿಂತ ಪೂರ್ವದಲ್ಲಿ ಪಾಪನಾಶದಲ್ಲಿ ತಮ್ಮ ಪಾಪ ಪರಿಹಾರ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಅವರ ಒಂದು ಮಾನಸಿಕ ಸ್ಥಿತಿಯ ಒಂದು ಅಂತರಾಳದ ಸಲುವಾಗಿ ಇಲ್ಲಿ ಒಂದು ಜಳಕವನ್ನ ಮಾಡಿ ನಂತರ ದತ್ತನ ಸನ್ನಿಧಿಗೆ ಹೋಗುವಂತ ಒಂದು ಪರಂಪರೆ ಬೆಳೆದುಕೊಂಡು ಬಂದಿದೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸರಿಸುಮಾರು 30 ದಿನಗಳ ಒಳಗಾಗಿ ಅಂದ್ರೆ 1 ತಿಂಗಳ ಒಳಗಾಗಿ 17 ಜನರ ಇಲ್ಲಿ ಒಂದು ಸಾವಾಯ್ತು. 17 ಜನರ ಸಾವು ಅಂದ್ರೆ ಸುಮ್ಮನೆ ಸಾಮಾನ್ಯ ಮಾತಲ್ಲ. ಆದ್ರೆ ಒಂದೇ ಸ್ಥಳದಲ್ಲಿ 17 ಜನರ ಸಾವು ಯಾಕಾಯ್ತು ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆದ್ರೆ ಇಲ್ಲಿವರೆಗೂ ಲಕ್ಷಾಂತರ ಕೋಟ್ಯಾನ ರೂಪಾಯಿ ಇಲ್ಲಿ ದತ್ತನ ಸನ್ನಿಧಿಗೆ ಭಕ್ತರು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ. ಆಡಳಿತ ಮಂಡಳಿ ಇಲ್ಲಿವರೆಗೂ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಸಾಯ್ತಾರೆ ಅನ್ನುವಂಥ ಒಂದು ವಿಷಯನೇ ದೊಡ್ಡದಾಗ್ಬಿಟ್ಟಿದೆ ವಿನಃ ಇಲ್ಲಿ ಒಂದು ಕ್ರಮ ತೆಗೆದುಕೊಳ್ಳುವಂಥದ್ದು ಯಾವುದೇ ರೀತಿಯಲ್ಲಿ ಮಾಡ್ತಾ ಇಲ್ಲ. ಅದಲ್ಲದೆ ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ.
ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷ ಅಧಿಕಾರಿಗಳಲ್ಲೇ ಒಂದು ಮೆಚ್ಚುಗೆಯನ್ನ ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಂಡಿವಿ. ಆದ್ರೆ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ. ಏನಂದ್ರೆ ಭೀಮಾ ನದಿಯಲ್ಲಿ ದತ್ತಾತ್ರೇಯನ ಪುಣ್ಯಕ್ಷೇತ್ರದಲ್ಲಿ 17 ಜನರ ಸಾವಾಗ್ತದೆ, ಅದು ಒಂದೇ ಸ್ಥಳದಲ್ಲಿ. ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡಿದ್ರು, ಇಲ್ಲಿವರೆಗೂ ಏನ್ ಮಾಡಿದ್ದಾರೆ? ಒಂದು ಬೋರ್ಡ್ ಹಾಕಿಲ್ಲ, ಒಂದು ತಂತಿ ಬೇಲಿ ಕೂಡ ಅಳವಡಿಸಿಲ್ಲ. ಒಂದು ಅಪಾಯಕಾರಿಯಾಗಿ ಇರ್ತಕ್ಕಂಥ ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಜೀವಗಳು ಹೋಗ್ತಾ ಇದ್ದಾವೆ ಅಂದ್ರೆ ಆಡಳಿತ ಅಧಿಕಾರ ಏನ್ ಮಾಡ್ತಾ ಇದೆ, ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಆಮೇಲೆ ದತ್ತನ ಸನ್ನಿಹಿತದಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನುವಂಥದ್ದೇ ಇದಲ್ಲದೆ ಇನ್ನು ಎಷ್ಟು ಜನರ ಸಾವಾಗಬೇಕು, ಇದಕ್ಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅನ್ನೋದೇ ನಮ್ಮ ಪ್ರಶ್ನೆ ಆಗಿದೆ. ಇದರ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರರು ಈ ಅಫ್ಜಲ್ಪುರ್ ತಾಲೂಕಿನ ಮಹಿಳೆಯರಲ್ಲಿ ಒಂದು ದಿಟ್ಟ ಹೋರಾಟದ ಮುಖಾಂತರ ಇವತ್ತು ಅವರು ಕೂಡ ಈ ಪುಣ್ಯ ಭೂಮಿಗೆ ಬಂದಿದ್ದಾರೆ. ಆ ಪುಣ್ಯ ಸ್ಥಳಕ್ಕೆ ಇದು ಪಾಪನಾಶ ಅನ್ನೋದಕ್ಕಿಂತ ಇಲ್ಲಿ ಎಲ್ಲ ಜನರು ಸಾವು ಕೂಡ ಆಗ್ತಾ ಇದೆ. ಈ ಸ್ಥಳದಲ್ಲಿ ಏನಿದೆ ವಿಶೇಷತೆ, ಯಾಕೆ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಆಶಾಕಿರಣ ಸೇವಾ ಸಂಸ್ಥೆ ಹಾಗೂ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿರ್ತಕ್ಕಂಥ ಪ್ರಭಾವತಿ ಮೇತ್ರೆ ಅವರು ನಮ್ಮ ಜೊತೆಗಿದ್ದಾರೆ. ಈ ಸ್ಥಳದ ಬಗ್ಗೆ ಏನ್ ಹೇಳ್ತಾರೆ, ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳ್ಕೊಂಡು ಬರೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಈಗ ಈ ದತ್ತಾತ್ರೇಯನ ಸನ್ನಿಧಿಯಲ್ಲಿ ಒಂದು ಪುಣ್ಯ ಭೂಮಿಯಲ್ಲಿ ಪಾಪನಾಶ ಅನ್ನುವಂತ ಒಂದು ಸ್ಥಳದಲ್ಲಿ ತಾವಿದ್ದೀರಿ. ಇಲ್ಲಿ 17 ಜನರ ಸಾವಾಗ್ತದೆ. ಆದ್ರೆ ಇದ್ರ ಬಗ್ಗೆ ಅಧಿಕಾರಿಗಳಾಗ್ಲಿ, ಜಿಲ್ಲಾಧಿಕಾರಿಗಳು, ಆಡಳಿತ ಮಂಡಳಿ ಏನ್ ಕ್ರಮ ಕೈಗೊಂಡಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಇವತ್ತಿನ ದಿನ ಇದು ಹೇಳ್ಬೇಕಂದ್ರೆ ಬಹಳ ದುಃಖ ಆಗ್ತದೆ. ಯಾಕಂದ್ರೆ ಇಲ್ಲಿ ಪಾಪ ವಿನಾಶಿನಿ, ಪಾಪ ಕಳ್ಕೊಳ್ಕಂತ ಬಂದು ಜೀವನೇ ಕಳ್ಕೊಳ್ಳುವಂತಹ ಒಂದು ದುರ್ಗತಿ ಬಂದದ. ಇಲ್ಲಿರ್ತಕ್ಕಂಥ ಜನರಿಗೆ ಒಂದ್ಸರ್ತಿ ನೋಡ್ರಿ, ಎಷ್ಟೋ ವಯಸ್ಕರ ಅದಾರ, ಎಷ್ಟೋ ಸಣ್ಣ ಹುಡುಗರು ಬರ್ತಾರ. ಇಲ್ಲಿ ಸಾಧಾರಣ ಒಂದು ಇಲ್ಲಿ ಈ ರೀತಿಯಾದ ಅಪಾಯಕಾರಿಯಾದ ಜಾಗ ಅದ ಅಂತ ಹೇಳಿ ಒಂದು ಬೋರ್ಡ್ ಸಹ ಹಾಕಿಲ್ಲ. ಒಂದು ತಿಂಗಳ ಆಸುಪಾಸಿನಲ್ಲಿ 17 ಜನ ಇಲ್ಲಿ ಜೀವ ಕೊಟ್ಟಾರಂದ್ರ ಈ ಜಾಗಕ್ಕ ಏನ್ ನನಗೆ ಅರ್ಥ ಆಗಲ್ಲ. ಯಾಕೆ ಆಡಳಿತ ಮಂಡಳಿಯವ್ರು ಯಾಕೆ ಸುಮ್ಕುಟ್ಟಿ ಬಂದಾರ? ಧಾರ್ಮಿಕ ದತ್ತಿ ಇಲಾಖೆ ಏನ್ ಮಾಡಕತ್ತದ, ಜಿಲ್ಲಾಡಳಿತ ಏನ್ ಮಾಡ್ಲಕತ್ತದ? ಅಷ್ಟೇ ಅಲ್ಲದೇನೆ ಒಂದು ಪೊಲೀಸ್ ಇಲಾಖೆಯಿಂದ ಆಗಲಿ ಅಥವಾ ಯಾರದೇ 2 ರಿಂದ 3 ಥರ ಇಲ್ಲಿ ಇರ್ತಕ್ಕಂಥ ಒಂದು ಸೆಕ್ಯೂರಿಟಿ ಅದಾರ, ಒಬ್ರು ಇಲ್ಲಿ ಯಾರು ನಿಯೋಜನೆಗಳು ಹಾಕಿಲ್ಲ. ಅವರೆಲ್ಲ ಎಲ್ಲಿ ಮಲಗ್ಯಾರ, ಏನ್ ಕೆಲಸ ಮಾಡಕತ್ತಾರ? ಪೇಮೆಂಟ್ ಅಂತ ತಗೋತಾರ, ಇಲ್ಲಿ ಕೆಲಸನೇ ಇಲ್ಲ, ಏನು ಮಾಡ್ಲಕತ್ತಿಲ್ಲ ಅಂದಾಗ ನಮ್ಮ ಪ್ರಶ್ನೆ ಸಹಜವಾಗಿ ನಂದು ಧ್ವನಿ ನಂದಿರ್ಬೋದು. ಈ ಪ್ರಶ್ನೆ ಸಾರ್ವಜನಿಕರ ಎಲ್ಲರ ಪ್ರಶ್ನೆ ಅದ. ಇದು ದಯವಿಟ್ಟು ಈ ಜೀವಕ್ಕೆ ಬೆಲೆ ಬರ್ಬೇಕಂದ್ರೆ ಇಲ್ಲಿ ಏನಾದ್ರೂ ಏರ್ಪಾಡು ಮಾಡ್ಲೇಬೇಕು. ಇದು ನನ್ನ ಒತ್ತಾಯ ಅನ್ಕೋರಿ ಅಥವಾ ನನ್ನ ಕಳಕಳಿ ವಿನಂತಿ ಆದ್ರೆ ಅನ್ಕೋರಿ. ಒಂದು ಜೀವಕ್ಕೊಂದು ಬೆಲೆ ಅದ, ದಯವಿಟ್ಟು ಆ ಜೀವಕ್ಕೊಂದು ಬೆಲೆ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸತ್ತಿದಾರ ಅಂದ್ರೆ ಹೆಣ ತೆಗಿಲಿಕ್ಕೆ ನಾವು ಇದ್ದೀವಿ ಅನ್ನುವಂತ ಕಾರಣಕ್ಕೆ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದೀರಿ ಅಂತ? ನಮಗೆ ಸತ್ತು ಬಳಕೆ ಹೆಣ ತೆಗೆದು ಬೇಡ, ಸಾಯೋಕ್ಕಿಂತ ಮೊದಲು ನಮ್ ಕಾಯೋ ಕೆಲಸ ಆಗ್ಬೇಕು ಆಡಳಿತ ಮಂಡಳಿದು. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಅತಿ ಪವಿತ್ರ ಯಾವ್ದಾದ್ರು ಒಂದು ಸ್ಥಳ ಅಂದ್ರೆ ಅದು ಗಾಣಗಾಪುರ ಅನ್ನುವಂತಹ ಒಂದು ಪರಿಸ್ಥಿತಿ ಇದೆ. ಎಷ್ಟೋ ರಾಜಕೀಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಚಿತ್ರನಟರು ಎಲ್ಲರೂ ಸಹ ದೊಡ್ಡ ಉದ್ಯಮಿದಾರರು ಇಲ್ಲೆಲ್ಲ ಬರ್ತಾರ. ಅಂತಹ ಒಂದು ಪವಿತ್ರ ಸ್ಥಳ ಈ ರೀತಿ ಭಯಗ್ರಸ್ತವಾದಾಗ ನನಗೆ ಬಹಳ ಮನಸ್ಸಿಗೆ ನೋವಾಗುತ್ತ. ಹೋದ ವಾರದಲ್ಲೇ ಒಂದು ಮುಂಬೈಲಿಂದ ಒಂದು ಫೋನ್ ಕರೆ ಬಂತು ನಮ್ಗೆ. ನಮ್ಮ ಮನೆಯವ್ರು ಹೋಗಿದ್ದಾರೆ, ಅವ್ರ ಫೋನ್ ಇಬ್ರು ನಮ್ದು ಫೋನ್ ಸ್ವಿಚ್ ಆಫ್ ಅಂದಾಗ ಇಲ್ಲಿ ಪೊಲೀಸ್ ಸ್ಟೇಷನ್ ಕರೆ ಮಾಡಿ ಕೇಳಿದಾಗ 2 ಬಾಡಿ ಸಿಕ್ಕವ್ ನೋಡ್ರಿ ಅಂದಾಗ ನಮ್ಗೆ ಆಘಾತ ಆಯ್ತು. ಅಲ್ಲಿ ಬಂದವ್ರು 2 ಜನ ಇಲ್ಲೇ ತೀರ್ಕೊಂಡಾರ ಅಂತ ಹೇಳಿ ಕೇಳಿದಾಗ ಇಷ್ಟು ನೋವಾಯ್ತು. ಏನು ಮಾಡ್ಲಿಕ್ಕೆ ಸಾಧ್ಯ ಇರ್ಲಾರ ಪರಿಸ್ಥಿತಿ ಅದ. ದಯವಿಟ್ಟು ಇದಕ್ಕೆಲ್ಲರೂ ಎಚ್ಚೆತ್ಕೊಳ್ಬೇಕು. ಎಲ್ಲ ಅಧಿಕಾರಿಗಳು, ಮೊದಲು ನಾನು ಹೇಳೋದು ಅಧಿಕಾರಿಗಳು, ದಯವಿಟ್ಟು ನಮ್ಮ ತಾಲೂಕಾ ಆಡಳಿತ ಅಧಿಕಾರಿ ಅವರಾಗ್ಲಿ ಅಥವಾ ಪೊಲೀಸ್ ಇಲಾಖೆ ಆಗ್ಲಿ, ಧಾರ್ಮಿಕ ದತ್ತಿ ಇಲಾಖೆ ಆಗ್ಲಿ ಅಥವಾ ಜಿಲ್ಲಾಡಳಿತ ಆಗ್ಲಿ, ಯಾರೇ ಆಗ್ಲಿ ಇದಕ್ಕೆ ದಯವಿಟ್ಟು ಕ್ರಮ ತಗೊಳ್ರಿ. ಒಂದು ಜೀವಕ್ಕಂತ ಒಂದು ಬೆಲೆ ಅದ. ಆ ಬೆಲೆಕ ನೀವು ಇಲ್ಲಿ ನಮಗೆ ನ್ಯಾಯ ಕೊಡ್ಲೇಬೇಕು. ಇಲ್ಲಿ ಏನಾದ್ರು ಒಂದು ತಂತಿ ಬೇಲಿ ಹಾಕ್ರಿ. ಇದು ಅಪಾಯಕಾರಿ ಜಾಗ ಅದ. ಇಲ್ಲಿ ಹೋದಿದೆ ಇದ್ದೇ ಜಾಗಿಗೆ 17 ಜನ ಸತ್ತಾರ ಅಂದ್ರೆ ಇದಕ್ಕೊಂದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇದು ಎಂತಹ ಒಂದು ದುರ್ಗತಿ ನಮ್ದು ಅಂತ ನನಗೆ ಅನ್ಸ್ಲಿಕ್ಕೆ. ದಯವಿಟ್ಟು ಇದಕ್ಕೆ ಕ್ರಮ ಕೈಗೊಳ್ರಿ ಅಂತ ಹೇಳಿ ನನ್ನ ಆಗ್ರಹ ಅದ. ಈಗ ಭಕ್ತರು 17 ಜನ ಸಾಯ್ತಾ ಇದಾರೆ ಮೇಡಮ್, ಇದೇ ಸ್ಥಳದಲ್ಲಿ ಸಾಯ್ತಾ ಇದಾರೆ. ಈಗ ಸತ್ತಿದ್ದಾರೆ ಕೂಡ. ಇನ್ನು ಎಷ್ಟು ಜನರ ಸಾವಿಗೆ ಇವ್ರು ಕಾರಣೀಕರ್ತರಾಗ್ತಾರೆ ಅನ್ನುವಂಥದ್ದು. ಒಂದ್ ಕಡೆ ಭಕ್ತರ ದುಡ್ಡನ್ನ ಹುಂಡಿ ಎಣಿಕೆಯನ್ನ 3 ಬಾರಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳು. ಆದ್ರೆ ಆ ಹುಂಡಿ ಹಣದಲ್ಲಿ ಒಂದು ಸ್ವಲ್ಪದ ಹಣವನ್ನ ಖರ್ಚು ಮಾಡಿ ಜನರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗದೆ ಇರುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಇನ್ನೂ ಎಷ್ಟು ಜನರ ಪ್ರಾಣವನ್ನ ಈ ಅಧಿಕಾರಿಗಳಿಗೆ ಮತ್ತು ಆಡಳಿತ ಮಂಡಳಿಗೆ ಬೇಕು ಅಂತ ಏನು ಅವ್ರ ಮುಂದಿನ ಆಗುವಂತ ಲೆಕ್ಕ ಸಹ ಅವರೇ ಕೊಡ್ಬೇಕು. ಯಾಕಂದ್ರೆ ದುಡ್ಡು ಬರ್ತದ, ಹುಂಡಿಗೆ ಗಾಣಗಾಪುರದಲ್ಲಿ ಬರ್ತದ, ತಗೋತಾರ ದತ್ತಿ ಇಲಾಖೆ ಅಂತ ಹೇಳದೆ ಕೇಳಿ. ಬಟ್ ಇಲ್ಲಿ ಸ್ವಚ್ಛತಾ ಕಾರ್ಯ ಸಹ ಅಷ್ಟೇ
ಹೆಂಗದಪ್ಪ ಅಂದ್ರ ಗುಡಿ ಸುತ್ತಮುತ್ತ ವಾತಾವರಣ ಸಹ ಅಷ್ಟೇ ಹೊಲಸದ. ಇದೇ ವಾರದಲ್ಲಿ ಬಂದಂತ ಮಳೆ ಹೆಂಗಿತ್ತಪ್ಪ ಅಂದ್ರ ಫುಲ್ ಒಂದು ಮೊಳಕಾಲ್ ಗಂಟು ನೀರ್ ನಿಂತಿದ್ದು ಗುಡಿ ಮುಂದೆ, ದೇವಸ್ಥಾನದ ಮುಂದೆನೆ. ಆದ್ರ ಆ ಅದೇ ದುಡ್ಡು ತಗೊಂಡು ನಮ್ಮ ಗಣಗಾಪುರದ ವ್ಯವಸ್ಥೆ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಯಾರ ಕೈಗದ? ಸರ್ಕಾರದ ಕೈಯಲ್ಲದ. ಆ ದುಡ್ಡು ನೀವು ಎದಕ್ಕಾದ್ರೂ ಬಳಕೆ ಮಾಡೋಕ್ಕಿಂತ ಮೊದಲು ಇಲ್ಲಿ ಕೆಲಸ ಮಾಡಿ ಆಮೇಲೆ ಅದ್ರ ನೀವು ಬೇಕಾದ ಕಡೆ ಬಳಸಬಹುದು. ಅಧಿಕಾರ ಸರ್ಕಾರಕ್ಕದ. ಅದಕ್ಕೆ ದಯವಿಟ್ಟು ಮೊದಲು ನಮ್ಮ ಗಣಗಾಪುರ ಈ ಪಾಪನಾಶಿನಿ ಆಗ್ಲಿ, ಸಂಗಮ ಆಗ್ಲಿ ಅಥವಾ ಗುಡಿ ಹತ್ರ ಆಗ್ಲಿ ಸ್ವಚ್ಛತೆ ಕಾರ್ಯ ಆಗ್ಬೇಕು. ಈ ರೀತಿ ಎಚ್ಚರಿಕೆ ಕ್ರಮ ವಹಿಸಬೇಕಂತ ಹೇಳಿ ಅವ್ರು ಎಲ್ಲರಿಗೂ ಸಹ ನಾ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ಯಾಕಂದ್ರೆ ಒಬ್ರು ಅಲ್ಲಿ ಎಲ್ಲೋ ಬೇರೆ ರಾಜ್ಯದಿಂದ ಬೇರೆ ಇಲ್ಲಿ 17 ಜನ ಇಲ್ಲಿ ಗಣಗಾಪುರದ ಒಂದು ಪಾಪನಾಶದಲ್ಲಿ ಸರಿ ಹೋದ್ರು, ಸತ್ತು ಹೋದ್ರು. ಆಮೇಲೆ NDRF ಅವರು ಬಂದ್ರು, ಇಲಾಖೆಯವರು ಬಂದ್ರು, ಆ ಹೆಣಗಳನ್ನ ತೆಗೆದ್ರು. ಆಮೇಲೆ ಅವ್ರದ್ದು ಏನು ಆಗ್ಬೇಕಾಗಿತ್ತು ಅದನ್ನ ಆಯ್ತು. ಆದ್ರೆ ಈ 17 ಜನ ಸತ್ರು ಕೂಡ ಇಲ್ಲಿವರೆಗೂ ಒಂದು ಬೇಲಿ ಕೂಡ ಹಾಕಿಲ್ಲ. ಅದ್ರ ಬಗ್ಗೆ ನೀವು ಸ್ಥಳೀಯರಾಗಿದ್ದು ಏನಾದರೂ ಆಡಳಿತ ಅಧಿಕಾರಿಗಳಿಗೆ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಏನಾದರೂ ಗಮನಕ್ಕೆ ತಂದ್ರ ಅಂತ? ಸರ್, ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡಿ ಒಂದ್ಸಲ DC ಆಫೀಸ್ಗೆ ಹೋಗಿ ಲೆಟರ್ ಭೀ ಕೊಟ್ಟಿವಿ ಸರ್, ಬರ ರೂಪದಲ್ಲಿ ಕೊಟ್ಟಿದ್ದೀವಿ. ಹಾಗೆ ಸುಮಾರು ಪೇಪರಲ್ಲಿ ಮತ್ತು ಮೀಡಿಯಲ್ಲಿ ಎಲ್ಲ ಕಡೆ ಬಂದಿದೆ. ಇಲ್ಲಿ ಗಣಗಾಪುರ ಎಷ್ಟು ದೊಡ್ಡ ಸ್ಥಾನ ಅದ ತನಕ ನಾವು ಏನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಎಲ್ಲ ಇಲ್ಲೆಲ್ಲ ಈ ಥರ ರುದ್ರೆಲ್ಲ ಬರ್ತಿರ್ತಾರೆ, ಇಲ್ಲೆಲ್ಲ ಬಟ್ಟೆ ಹೋಗಿತಾರೆ, ಸ್ನಾನ ಮಾಡ್ತಾರೆ. ಇದೊಂದು ಪವಿತ್ರ ಸ್ಥಳ ಅದ. ಏನಾದರೂ ಜಾಸ್ತಿ ಈಗ 17 ಆಗ್ಯಾವ, ಇನ್ನೂ ಜಾಸ್ತಿ ಆಗ್ಲಾರ ಇಲ್ಲಿಗೆ ಎಂಡ್ ಆಗೋ ಥರ ಏನಾದರೂ ಮಾಡ್ರಿ, ಇಲ್ಲಿಂದ ವ್ಯವಸ್ಥೆ ಏನಾದರೂ ಮಾಡ್ರಿ ಅಂತ ಹೇಳ್ತೀನಿ. ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಮೊನ್ನೆ ಒಬ್ಬರು ಸತ್ತಾಗ ಇಲ್ಲಿ ಬಂದು ಭೇಟಿ ಕೊಟ್ಟಾಗ ಅವರು ಕೂಡ ಆಶ್ವಾಸನೆ ಅನ್ನುವಂಥದ್ದು ರಾಜಕಾರಣಿಗಳ ತರಾನೇ ಹೇಳ್ತಾ ಇದ್ದಾರೋ, ಅಥವಾ ಏನಾದರೂ ಇದಕ್ಕೆ ಪರಿಹಾರ ರೂಪದಲ್ಲಿ ಏನಾದರೂ ಮಾಡ್ತೀವಿ, ಇಲ್ಲೇನೋ ಅಪಾಯ ಆಗುವಂತ ಸ್ಥಿತಿಯಲ್ಲಿದೆ, ಇಲ್ಲೊಂದು ಬೋರ್ಡ್ ಹಾಕಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ಅನ್ನುವಂಥದ್ದು ಏನಾದರೂ ಹೇಳಿದ್ರ ಗ್ರಾಮಸ್ಥರ ಮುಂದೆ ಅಥವಾ ಏನಿಲ್ಲ? ಇಲ್ಲ ಸರ್, ಅಲ್ಲಿ 1-2 ಕಡೆ ಎಲ್ಲ ಬೋರ್ಡ್ ಹಾಕಿದಾರ. ಮತ್ತು ಇದು ಕ್ರಮ ಅಂತ ಏನು ತೊಗೊಂಡಿಲ್ಲ, ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ನೀವು ಭೀ ನೋಡ್ತಾ ಇದ್ದೀರಿ, ಇಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಇಲ್ಲ, ಇಲ್ಲಿ ಏನು ಬೇಲಿಯೋದು ಹಾಕಿಲ್ಲ, ಏನು ಹಾಕಿಲ್ಲ. ಅದು ಒಂದು ಬೋರ್ಡ್ ಹಾಕಿದ್ರೆ ಮುಗಿತಂತ ಅವ್ರು ತಿಳ್ಕೊಂಡದ. ಸ್ವಲ್ಪ ಏನಾದರೂ ಮಾಡಲಿ, ವ್ಯವಸ್ಥೆ ಮಾಡಿದ್ರೆ ಕಮ್ಮಿ ಆಗ್ತದ ಅಂತನ್ನೋದು ನಮ್ಮ ಆ ಗುಡಿ ಹೋಗ್ತಾನ್ರಿ. ಇಷ್ಟಿಟ್ಟು ನೀರು ಇದ್ರಿ. ಒಂದಿನ ಆಂಧ್ರ ಮಂದಿ ಹೋಗಿ 7 ಮಂದಿ ಹೊಂಟಿರಿ. ಸುಮಾರು ಮಧ್ಯಾಹ್ನಕ್ಕೆ ನಾ ಬಂದಿರಿ ಜಾಗಕ್ಕೆ ಗಾಡಿ ತೊಳಸಲ್ಲ ಅಂದ್ರಿ. ಅವರು ಕನ್ನಡದಾಗ ಹೇಳಿದ್ರಿ, ಅವ್ರು ತೆಲುಗು ರೀ, ಅವ್ರು ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಿಲ್ಲ, ನಮ್ಮ ಭಾಷೆ ಅವ್ರು ನಮಗೆ ಅರ್ಥ ಆಗಿಲ್ಲ. ಇಲ್ಲಿ ದೇವಸ್ಥಾನ ಐತೆ ಹೋಗಿ ಬರ್ತೀನಿ ಅಂತ ಹೋಗ್ಯಾರಿ. ಒಂದೊಂದು ರೌಂಡ್ ಹಾಕೋದು, ಒಬ್ಬೊಬ್ರು ನೀರ ಬೆಳದ್ರಿ. ಅವ್ರಿಗೆ ನೀರ ಬಿದ್ದ ಕಾಲಾಗ ನಾವು ಒಂದು ಹೆಣ್ಮಗಳು ಹಿಡಿದ್ರೆ ಒಬ್ರಿಗೊಬ್ರು ಹಿಂಗೆ ಶರಟ ಅಂಗಿ ಹಿಡ್ಕೊಂಡ್ಬಂದು ದಂಡಿ ಮುಡ್ಸಿದ್ರಿ. ಒಟ್ಟು 7 ಜನ ಸಾಯ್ತಿರ ಒಂದ್ ಜನ ರೀ. ಅದ್ರ ನಾ ಮುಣ್ತೀನಿ ನಾವು ಊರನ್ನವ್ರು ನನಗಿಟ್ಟು ಹೆಲ್ಪ್ ಮಾಡಿದ್ರಿ. ಇಷ್ಟು ಮಂದಿ ಜೀವನ ಕಡಿಯಾಗಿ ಬಂದ್ರಿ. ಈ ಬೆಡ್ ಅದ ರೀ, ಇಲ್ಲಿ ನೀರ ಒಂದು ಸ್ಟೇಟ್ ಅದ ರೀ, ಆ ಬೆಡ್ಡಿಗೂ ದೋಖ ಅದ ರೀ. ಅದೆಷ್ಟು ಅಲ್ಲಿ ಹೋದ್ರು ಕೂಡ ದೋಖ ಅದ್ರಿ, ಇಲ್ಲಿ ಬಂದ್ರು ಕೂಡ ದೋಖ ಅದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಗ್ರಾಮಸ್ಥರು ಮತ್ತು ಸಾಮಾಜಿಕ ಹೋರಾಟಗಾರರು ಈ ಸ್ಥಳದ ಬಗ್ಗೆ ಯಾವ ರೀತಿಯಾಗಿ ಹೇಳಿದ್ರು ಅಂತ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ ವಯಸ್ಸಾದಂಥವ್ರೆಲ್ಲರೂ ಕೂಡ ಇಲ್ಲಿ ಬಟ್ಟೆ ಒಗಿತಾರೆ, ಆಮೇಲೆ ಜಳಕ ಮಾಡ್ತಾರೆ, ಆಮೇಲೆ ಸ್ಥಳೀಯರು ಕೂಡ ತಮ್ಮ ಬಟ್ಟೆಗಳನ್ನು ಒಗಿತಾರೆ. ಆದ್ರೆ ಇಲ್ಲಿ ಇದು ಒಂದೇ ಒಂದು ಬೇಡಿಕೆ ಅವ್ರದ್ದು ಏನಿದೆ ಅಂತ, ಇಲ್ಲಿ ಸುತ್ತಮುತ್ತಲು ಏನಾದ್ರು ಬೇಲಿ ಅಳವಡಿಸ್ರಿ, ಅಪಾಯಕಾರಿ ಸ್ಥಳ ಇದೆ ಅಂತ ಹೇಳಿ ಏನಾದ್ರು ಗುರುತುಗಳನ್ನ ಹಾಕ್ರಿ, ಬೋರ್ಡ್ಗಳನ್ನ ಹಾಕ್ರಿ ಅನ್ನುವಂಥದ್ದು ಇದೆ. ಆಮೇಲೆ ಇಲ್ಲಿ ಮೀನುಗಾರರ ಸಹಿತ ನಮ್ಮ ಜೊತೆಗಿದ್ದಾರೆ. ಅವ್ರು ಹೇಳುದು ಅಷ್ಟೇ ಏನಂದ್ರೆ, ಈ ಸ್ಥಳದಲ್ಲೇ 17 ಜನ ಯಾಕೆ ಸಾಯ್ತಾ ಇದ್ದಾರೆ ಅಂದ್ರೆ, ಸರ್ಕಾರದಿಂದ ಒಂದು ಬೆಡ್ ಅನ್ನ ಹಾಕ್ಸಿದ್ದಾರೆ ಆಡಳಿತ ವರ್ಗದವರು. ಈ ಬೆಡ್ ಒಂದ್ ಕಡೆ ಹಾಕಿ ಸೈಡ್ಗೆ ಬಿಟ್ಟಿದ್ದಾರೆ. ಸೊ ಸೈಡ್ ಅಲ್ಲಿ ಬಹಳಷ್ಟು ಡೀಪ್ ಆಗಿರೋದ್ರಿಂದ ಜನರು ಕಾಲ್ ಜಾರಿ ಅಥವಾ ಏನೋ ಒಂದು ಸುಳಿ ಇರ್ತಕ್ಕಂಥ ಒಂದು ಸ್ಥಳ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಹೋದಾಗ ಪ್ರಾಣ ಹಾನಿಗಳು ಆಗಿರ್ತಕ್ಕಂಥದ್ದು ಇದೇ ಸ್ಥಳದಲ್ಲಿ. ಆದ್ರೆ ಇಲ್ಲಿ ನೋಡಿದಾಗ ನಾವು ನೋಡ್ಬಹುದು, ಇಲ್ಲಿ ಆ ರೀತಿ ಆಗುವಂತ ಯಾವುದೇ ಒಂದು ವಾತಾವರಣ ಕಾಣ್ತಾ ಇಲ್ಲ ಅದನ್ನ ನಾವು ನೋಡಿದಾಗ. ಆದ್ರೆ ಬರಿಗಣಿಗೆ ಆ ರೀತಿ ಕಾಣಲ್ಲ. ಆದ್ರೆ ಸತ್ತಿರ್ತಕ್ಕಂಥ 17 ಜನರ ಸ್ಥಳ ಕೂಡ ಇದೇ ಆಗಿರ್ತದೆ. ಅದಕ್ಕಾಗಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷತೆಗೆ ಹೆಸರು ಪಡೆದಿರ್ತಕ್ಕಂಥವ್ರು, ಅದಲ್ಲದೆ ಮತ್ತು ಆಡಳಿತ ವರ್ಗದವರು, ದೇವಸ್ಥಾನದ ಕಮಿಟಿಯವರು ಇದಕ್ಕೆ ಕೂಡಲೇ ಇದಕ್ಕೆ ಇನ್ನೊಂದು ಪ್ರಾಣ ಹಾನಿ ಆಗೋದಕ್ಕಿಂತ ಮುಂಚಿತವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕನ್ನುವಂಥದ್ದೇ ನಮ್ಮ ಆಶಯ ಆಗಿದೆ. ಒಂದ್ ವೇಳೆ ಇದೇ ರೀತಿಯಾಗಿ ಮುಂದುವರೆದಿದೆ ಆದ್ರೆ ಈ ದತ್ತನ ಸನ್ನಿಧಿಗೆ ಈ ರೀತಿಯಾದಂತ ಒಂದು ಕಳಂಕ ಬರುವುದರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.